ಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇಲ್ಲಿ ನಾವು ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ವಿಷಯ ಸಾಕಷ್ಟು ಮಾತಾಡಬಹುದು, ಆದರೆ ಇಲ್ಲಿ ಏನು ಮಾತಾಡಬೇಕು, ಏನು ವಿಷಯ ಹೇಳಬೇಕು ಅಂತ ಗೊತ್ತಾಗ್ತದೆ. ಯಾಕೆಂದರೆ ಏನೇ ಮಾತಾಡಿದ್ರು ಈ ನಡೆದಂಥ ಕಾರ್ಯಕ್ರಮಗಳ ಮುಂದೆ ಮಾತಿಲ್ಲದೆ ನಡೆದಂಥ ಕಾರ್ಯಕ್ರಮ ಮುಂದೆ ಭಾಳ ಚಿಕ್ಕವಾಗ್ತವೆ. ಆದರೂ ಒಂದಂತೂ ನಿಜ, ಇದುವರೆಗೂ ನಡೆದಂಥ ಕಾರ್ಯಕ್ರಮ ನೋಡಿದ್ರೆ ನಮಗೆ ಏನು ಅನಿಸುತ್ತೆ ಅಂದರೆ, ಸಾಮಾನ್ಯವಾಗಿ ನಾವೆಲ್ಲರೂ ಎಷ್ಟೋ ಜನಕ್ಕೆ ಸಹಾಯ ಮಾಡ್ಬೋದು. ಅದರಲ್ಲೂ ನಮ್ಮ ಸಂಬಂಧ ಇರುವಂಥ ಸಂಬಂಧಿಕರಿಗೆ ಸಹಾಯ ಮಾಡಿ ಅದನ್ನು ಸಾರ್ಥಕತೆ ಅಂತ ಅನಿಸ್ಕೊಳ್ತೀವಿ. ಆದರೆ ಎಷ್ಟೋ ಸಲ ಆ ಸಂಬಂಧಗಳಲ್ಲೂ ಸಹ ನಾವು ನೋವು ಅನುಭವಿಸ್ತೀವಿ. ಆದರೆ ಇಲ್ಲಿ ನಡೆದಂಥ ಈ ಸಮಾರಂಭದಲ್ಲಿ ಇದುವರೆಗೂ ಸಹಾಯ ಪಡೆದಂತಹ ವ್ಯಕ್ತಿಗಳು ಯಾರು ಸಂಬಂಧ ಇಲ್ಲದಿರುವಂಥವರು, ಆದರೂ ಅವರಿಗೆ ನಾವು ಈಗ ಒಂದು ಸಹಾಯ ಹಸ್ತ ನೀಡಿದಾಗ ಸಿಗೋ ತೃಪ್ತಿ ಬೇರೆ ಯಾವುದೇ ಸಹಾಯ ಮಾಡೋದ್ರಿಂದ, ಯಾರಿಗೆ ನಾವು ಮಾಡಿದ್ವಿ ಅಂತ ಹೇಳೋದ್ರಿಂದ ಸಿಗಲ್ಲ. ನನಗಂತೂ ಈ ಒಂದು ಸಮಾರಂಭ ಇದು ನನ್ನ 2ನೇ ಕಾರ್ಯಕ್ರಮ, ಈ ರಾಷ್ಟ್ರೀಯ ಕಾರ್ಯಕ್ರಮ ಬಂದಿದೆ. ನಮ್ಮ ಸಂಸ್ಥೆಯಿಂದ ಒಂದು ಚಿಕ್ಕ ಸಹಾಯ ಅಷ್ಟೇ. ನೀವು ನೋಡಿದಾಗ ನಾವು ಮಾಡಿರೋ ಸಹಾಯ ಅಥವಾ ಒಂದು ಆರ್ಥಿಕ ಸಹಾಯ ಭಾಳ ಚಿಕ್ಕದು ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಬಂದಂಥವರು ಎಲ್ಲರ ಮುಖದಲ್ಲಿ ನೋಡಿದಾಗ ಆ ಧನ್ಯತೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಅದರಿಂದ ಇನ್ನೊಂದು ವಿಷಯ ಹೇಳಿದರೆ, ಎಷ್ಟೋ ಜನರಿಗೆ ನಾವು ಡೈರೆಕ್ಟಾಗಿ ಅಥವಾ ನಾವೇ ಹೋಗಿ ಸಹಾಯ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈ ಒಂದು ಅದ್ಭುತವಾದ ನೆನಪಿನಂಥ ಕಾರ್ಯಕ್ರಮ ಆಯೋಜಿಸಿದಂತೆ ಆತ್ಮೀಯ ಸಂಸ್ಥೆಗೆ ನಾನು ಹೃತ್ಪೂರ್ವಕ ವಂದನೆ ತಿಳಿಸ್ತೇನೆ. ಯಾಕಂದರೆ ನಾವು ಮಾಡಬೇಕಾಗಿರೋದು ಅವರು ಮಾಡ್ತಾ ಇದ್ದಾರೆ. ನಾವು ಕೇವಲ ಏನಿಸ್ಕೊಂಡು ಒಂದು ಚಿಕ್ಕ ಪುಟ್ಟ ಕಾಣಿಕೆ ಕೊಡೋದ್ರಿಂದ ಏನು ಸಿಗುತ್ತಲ್ಲ ಅದಕ್ಕೆ ಅವ್ರ ಮುಖಾಂತರ ಕಾಣ್ತಾ ಇದ್ದೀವಿ. ಅದರಿಂದ ಒಂದಂತೆ ಹೇಳೋದ್ರೆ, ಇಂಥ ಒಂದು ಕಾರ್ಯಕ್ರಮಕ್ಕೆ ಈ ಸಂಸ್ಥೆ ಎಲ್ಲಿವರೆಗೂ ನಡೆಸುತ್ತಾ ಅಲ್ಲಿವರೆಗೂ ನಮ್ಮ ಸಂಸ್ಥೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಭಾಗಿಯಾಗಿ ಬಂದಾಗ ಒಂದು ತೃಪ್ತಿ ಸಮಾಧಾನ ತಂದುಕೊಂಡ